ಹಾಯ್ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ RK ಕೆಂಬಾವಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನ್ ತಿಳಿಸ್ಕೊಡ್ತಾ ಇದ್ದೀನಪ್ಪ ಅಂತಂದ್ರೆ, ನೀವೇನಾದ್ರೂ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಾಗಿದ್ರೆ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ತುಂಬಾನೇ ಇಂಪಾರ್ಟೆಂಟ್. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬರಲಿದೆ, ಹಾಗೆ ಈಗ ಸರ್ಕಾರ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳ ಅಪ್ಲಿಕೇಶನ್ ಅನ್ನ ರಿವೆರಿಫಿಕೇಶನ್ ಮಾಡ್ತಿದ್ದಾರೆ. ಸೊ ಈ ಒಂದು ರಿವೆರಿಫಿಕೇಶನ್ ಅಲ್ಲಿ ಕೆಲವೊಂದಿಷ್ಟು ಕಂಡೀಷನ್ ನ ಅಪ್ಲೈ ಮಾಡಿದ್ದಾರೆ. ಆ ಕಂಡೀಷನ್ ಗಳು ಏನೇನು ಎಂಬುದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿ ಸ್ಕಿಪ್ ಮಾಡಬೇಡಿ. ಹಾಗೆ ಈ ಒಂದು ಮಾಹಿತಿಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಇದೇ ರೀತಿಯ ವಿಡಿಯೋನ ಪಡ್ಕೊಳ್ಳಿಕ್ಕೆ ತಾವಿನ್ನೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಹೌದು ಫ್ರೆಂಡ್ಸ್, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಡಿಯಲ್ಲಿ ಯಾರೆಲ್ಲ ರಿಜಿಸ್ಟ್ರೇಷನ್ ಆಗಿರಿ ಅಂತ ಒಂದು ಫಲಾನುಭವಿಗಳಿಗೆ ಸರ್ಕಾರದ ಕಡೆಯಿಂದ ವಾರ್ಷಿಕವಾಗಿ 6,000 ರೂಪಾಯಿಯನ್ನ 3 ಕಂತುಗಳ ಪ್ರಕಾರ ರೈತರ ಖಾತೆಗೆ ನೇರವಾಗಿ ಜಮಾ ಮಾಡಲಾಗ್ತದೆ. ಆದ್ರೆ ಈಗ ಬಹಳ ಮುಖ್ಯವಾಗಿ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಸರ್ಕಾರ ಈಗ ಒಂದು ನಿಯಮವನ್ನ ತಂದಿದೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಫಲಾನುಭವಿಗಳಿಗೆ ಕೆಲವೊಂದಿಷ್ಟು ಡಾಕ್ಯುಮೆಂಟ್ಸ್ ಅನ್ನ ರಿವೆರಿಫಿಕೇಶನ್ ಮಾಡ್ತಿದ್ದಾರೆ. ಅವು ಯಾವ್ಯಾವ ಡಾಕ್ಯುಮೆಂಟ್ಸ್ ರಿವೆರಿಫಿಕೇಶನ್ ಮಾಡ್ತಿದ್ದಾರೆ, ಏನ್ ಇಂಪಾರ್ಟೆಂಟ್ ಅಪ್ಡೇಟ್ ಅಂತ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ನೋಡ್ತಿರಬಹುದು, ನಾನು PM ಕಿಸಾನ್ ಯೋಜನೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ ಓಪನ್ ಮಾಡ್ಕೊಂಡಾದ್ಮೇಲೆ ಇಂಪಾರ್ಟೆಂಟ್ ನೋಟ್ ಅಂತ ಬರುತ್ತೆ. ಸೊ ತಾವು ಕೂಡ ತಮ್ಮ ಮೊಬೈಲ್ ಅಲ್ಲಿ ನೋಡಬಹುದು. ಇಲ್ಲಿ ದ ಡಿಪಾರ್ಟ್ಮೆಂಟ್ ಆಸ್ ಐಡೆಂಟಿಫೈಸ್ ಸರ್ಟನ್ ಸಸ್ಪೆಕ್ಟೆಡ್ ಕೇಸಸ್ ದಟ್ ಮೇ ಫಾಲ್ ಅಂಡರ್ ದಿ ಎಕ್ಸ್ಕ್ಲೂಷನ್ ಕ್ರೈಟೀರಿಯಾ ಔಟ್ಲೈನ್ ಇನ್ ದಿ PM ಕಿಸಾನ್ ಗೈಡ್ಲೈನ್ಸ್ ಅಂತ ಬರ್ತಾ ಇದೆ. ಅಂದ್ರೆ ಕೆಲವೊಂದಿಷ್ಟು ರೈತರು ತಮ್ಮ ಒಂದು PM ಕಿಸಾನ್ ಹಣ ದುರುಪಯೋಗ ಪಡ್ತಿದ್ದಾರೆ, ಎಲಿಜಿಬಲ್ ಇಲ್ಲದೆ ತಾವು ಅಪ್ಲಿಕೇಶನ್ ಹಾಕಿ ಹಣ ಪಡಿತಿದ್ದಾರೆ ಅಂತವರ ಒಂದು ಡಾಕ್ಯುಮೆಂಟ್ಸ್ ಅನ್ನ ನಾವು ರಿವೆರಿಫಿಕೇಶನ್ ಮಾಡ್ತಾ ಇದೀವಿ ಅಂತ ಇಲ್ಲಿ ತಿಳಿಸಿದ್ದಾರೆ ಸ್ನೇಹಿತರೆ. ಸೊ ಇಲ್ಲಿ ಮೊದಲನೇದಾಗಿ ನೋಡ್ತಿರಬಹುದು, ಫಾರ್ಮರ್ ಹೂ ಅಕ್ಯೂರ್ಡ್ ಲ್ಯಾಂಡ್ ಓನರ್ಶಿಪ್ ಆಫ್ಟರ್ ದಿ 1st February 2029. ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಹಣವನ್ನ ಪಡ್ಕೋಬೇಕಂತಂದ್ರೆ ರೈತರು ತಮ್ಮ ಜಮೀನು 2019 ಒಳಗೆ ಅವರ ಹೆಸರಲ್ಲಿ ಆಗಿರಬೇಕು, ಓನರ್ಶಿಪ್ ಆಗಿರಬೇಕು. 2019 ನಂತರ ತಾವೇನಾದ್ರೂ ಓನರ್ಶಿಪ್ ಆಗಿದ್ರೆ ಅಂತವರಿಗೆ ಈ ಒಂದು PM ಕಿಸಾನ್ ಯೋಜನೆಯ ಅರ್ಜಿಯನ್ನು ಸಲ್ಲಿಸಿ ಲಾಭವನ್ನು ಪಡಲಿಕ್ಕೆ ಬರೋದಿಲ್ಲ. ಆದ್ರೂ ಕೂಡ ಕೆಲವೊಂದಿಷ್ಟು ರೈತರು ಅರ್ಜಿಯನ್ನು ಸಲ್ಲಿಸಿ ಲಾಭವನ್ನು ಪಡೆದಿದ್ದಾರೆ. ಸೊ ಅಂತವರ ಅಪ್ಲಿಕೇಶನ್ ಅನ್ನ ಅವರು ರಿವೆರಿಫಿಕೇಶನ್ ಮಾಡ್ತಿದ್ದಾರೆ ಸ್ನೇಹಿತರೆ. ಅಂತವರ ಒಂದು PM ಕಿಸಾನ್ ಹಣ ಈಗ ಬಂದ್ ಆಗ್ತಾ ಇದೆ, ನಿಮಗೆ ಹಣ ಬರುವುದಿಲ್ಲ. ಹಾಗೆ ಎರಡನೇ ಇಂಪಾರ್ಟೆಂಟ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ PM ಕಿಸಾನ್ ಯೋಜನೆಯ ಹಣವನ್ನ ಒಂದು ಫ್ಯಾಮಿಲಿಯಲ್ಲಿ ಒಬ್ಬರಿಗೆ ಮಾತ್ರ ಕೊಡ್ತಾರೆ. ಆದ್ರೆ ಇಲ್ಲಿ ಹಸ್ಬೆಂಡ್ ವೈಫ್ ಫ್ಯಾಮಿಲಿ ಇರುವಂತಹ ಬೆನಿಫಿಟ್ಸ್ ಅನ್ನ ತಗೋತಿದ್ದಾರೆ. ಸೊ ಅಂತವರು ಕೂಡ ಈಗ PM ಕಿಸಾನ್ ಹಣ ಬಂದ್ ಆಗ್ತದೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್, ಈಗ ವೈಫ್ ಅಲ್ಲಿ ಕೂಡ ಜಮೀನ್ ಇರುತ್ತೆ, ಅಥವಾ ಹಸ್ಬೆಂಡ್ ಅವರ ಹೆಸರು ಕೂಡ ಜಮೀನ್ ಇರುತ್ತೆ, ಅಥವಾ ಅವರ ತಂದೆ ತಾಯಿಯವರ ಹೆಸರು ಕೂಡ ಜಮೀನ್ ಇರುತ್ತೆ. ಸೊ 4 ಜನಗಳು ಕೂಡ ತಾವು PM ಕಿಸಾನ್ ಅರ್ಜಿ ಸಲ್ಲಿಸಿ ಹಣವನ್ನು ಪಡಿತಾ ಇದ್ರೆ ಈಗ ಅದು ಬಂದ್ ಆಗುತ್ತೆ. ಕೇವಲ ಒಬ್ಬರಿಗೆ ಮಾತ್ರ PM ಕಿಸಾನ್ ಹಣ ಬರುತ್ತೆ ಫ್ರೆಂಡ್ಸ್. ಸೊ ಅಂತವರ ಈಗ ಅಪ್ಲಿಕೇಶನ್ ಅನ್ನ ರಿವೆರಿಫಿಕೇಶನ್ ಮಾಡ್ತಿದ್ದಾರೆ. ಅಂತವರ ಹೆಸರನ್ನ ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಪಟ್ಟಿಯಿಂದ ಡಿಲೀಟ್ ಮಾಡ್ತಿದ್ದಾರೆ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಈಗ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 22ನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಬಹಳಷ್ಟು ಜನ ಕೇಳ್ತಾ ಇದ್ರಿ ಸ್ನೇಹಿತರೆ. ಇಲ್ಲಿ ನೋಡ್ತಿರಬಹುದು, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 21ನೇ ಕಂತಿನ ಹಣ ನವೆಂಬರ್ 2025ರಲ್ಲಿ ಬಿಡುಗಡೆ ಆಗಿತ್ತು. ಈಗ 22ನೇ ಕಂತಿನ ಹಣ ಮಾರ್ಚ್ 2026ರಲ್ಲಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಸೊ ಈಗ ಸರ್ಕಾರ ಶೀಘ್ರದಲ್ಲೇ ಅಧಿಕೃತ ದಿನಾಂಕವನ್ನ ಪ್ರಕಟಿಸಲಿದೆ. ಸೊ ಹಾಗಾಗಿ ತಾವು 22ನೇ ಕಂತಿನ ಹಣ ಇದೇ ತಿಂಗಳು ಅಂದ್ರೆ ಮಾರ್ಚ್ 2026ರಲ್ಲಿ ಪಡೆಯಬಹುದು ಸ್ನೇಹಿತರೆ. PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬೆನಿಫಿಷಿಯರ್ ಯಾವ ರೀತಿಯಾಗಿ ಚೆಕ್ ಮಾಡ್ಕೋಬೇಕಂತಂದ್ರೆ, ತಾವು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಗೆ ಬರಬೇಕು. ಬಂದ್ರೆ ಇಲ್ಲಿ ಫಲಾನುಭವಿಗಳ ಪಟ್ಟಿ ಅಂತ ಇರುತ್ತೆ, ಅಥವಾ ಬೆನಿಫಿಷಿಯರಿ ಲಿಸ್ಟ್ ಅಂತ ಇರುತ್ತೆ ಸ್ನೇಹಿತರೆ ಇಲ್ಲಿ. ಸೊ ಬೆನಿಫಿಷಿಯರ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕರ್ನಾಟಕವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ನಂತರ ಇಲ್ಲಿ ನಿಮ್ಮ ಯಾವ ಜಿಲ್ಲೆ ಬರುತ್ತೆ ಆ ಜಿಲ್ಲೆನ ತಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಈಗ ನಂದು ಯಾದಗಿರಿ ಜಿಲ್ಲೆ, ಯಾದಗಿರಿ ಸೆಲೆಕ್ಟ್ ಮಾಡ್ಕೊತಿದ್ದೀನಿ. ಹಾಗೆ ಇಲ್ಲಿ ಯಾವ ತಾಲೂಕು ಬರುತ್ತೆ ನಿಮ್ಮ ಜಿಲ್ಲೆಯ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನಿಮ್ಮ ಊರನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಒಂದು ತಾಲೂಕಿನ ವಿಲೇಜ್ ಲಿಸ್ಟ್ ಬರುತ್ತೆ, ಅಲ್ಲಿ ನಿಮ್ದು ಯಾವ ಊರು ಅಂತ ಅದನ್ನ ಸೆಲೆಕ್ಟ್ ಮಾಡ್ಕೊಂಡು ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಸ್ನೇಹಿತರೆ, ಗೆಟ್ ರಿಪೋರ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ಸೊ ಇಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಬೆನಿಫಿಷಿಯರಿ ಲಿಸ್ಟ್ ಬರುತ್ತೆ. ಸೊ ಇಲ್ಲಿ ಲಿಸ್ಟ್ ಅನ್ನ ತಾವು ನೋಡಬಹುದು. ಸೊ ಸ್ನೇಹಿತರೆ, ಇದುವೇ ಒಂದು PM ಕಿಸಾನ್ ಯೋಜನೆಯ ಹೊಸ ಅಪ್ಡೇಟ್ ಇತ್ತು. ರೈತ ಬಾಂಧವರಿಗೆ ಈ ಒಂದು ಮಾಹಿತಿ ಗೊತ್ತಿರಲಿ ಅಂತ ವಿಡಿಯೋ ಮಾಡಿದ್ದೇನೆ. ಸೊ ಈ ಒಂದು ಮಾಹಿತಿ ತಮ್ಗೆ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ರೈತ ಮಿತ್ರರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ತುಂಬಾ ಧನ್ಯವಾದಗಳು.